ಕಾಲೇಜು ಇಲ್ಲಿ ಬಂದೈತೆ ಅಂತ ತೋರಿಸೋಣ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಬಂದ್ರೆ ಪ್ಲೇಟ್ ಸ್ಟಾಲ್ ಇದೆ ಇಲ್ಲಿ. ಅಯ್ಯೋ, ಎಷ್ಟು ಒಂದು 500 ಸ್ಟಾಲ್ ಇಲ್ವಾ? ಯಾರ ಜೊತೆ ಪರ್ಸನಲ್ ಹುಡುಗಾನೆ ಸಮಾಜದೊಳಗಡೆ ಹಿಂಗೂ ಇರ್ತಾರ. ನೋಡ ಈ ಕಡೆ ನೋಡ, ಸ್ಕೋಪ್ ನನ್ ಮಗ ಓಡೇ ಹೋಗ್ತಾನೆ. ಗೂಗಲ್ ಮ್ಯಾಪ್ ಏನು ಇಂಟರ್ನೆಟ್ ಬೇಡ. ಮಾಡು 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 ಮಾಡು. ಗುಬಾಲ್ ನಂಗೆ ಗುಬಾಲ್. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಕೃಷಿ ಮೇಳಕ್ಕೆ ಬಂದಿದ್ದೀವಿ. ಸೊ ಇವತ್ತು ಪ್ಲಾನ್ ಎಲ್ಲ ಇವನೇ ಕರ್ಕೊಂಡ್ ಬಂದಿದ್ದು ನಮ್ಮಲ್ಲಿ. ಏನಿಲ್ಲ ಕಿಶ, ಯಾರು ಲೇಟ್ ಮಾಡಿಸಿದ್ದು? ಇವನ್ ಲೇಟ್ ಮಾಡಿದ್ದು. ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿ ಫೋಟೋ ಎಲ್ಲ ಹಿಡ್ದಿದ್ದೆ, ಸರಿನಾ? ಅದೇನ್ ಅನ್ಲಕ್ಕಿ ಫೆಲ್ಲನೋ ಏನೋ ಗೊತ್ತಿಲ್ಲ, ಹಿಡ್ದಿರೋ ಫೋಟೋ ಎಲ್ಲ ಪೋಸ್ಟ್ ಮಾಡಿದೀನಿ, ಐಡಿನೇ ಎಗರೋಯ್ತು. ಇವಾಗ ಇಲ್ಲಿ ಫುಲ್ ರಶ್ ತುಂಬಾ ಇದೆ. ನನ್ಗಂತೂ ಈ ತರ ಎಲ್ಲ ಬಂದ ಅಭ್ಯಾಸ ಇಲ್ಲ. ಈ ತರ ಕ್ರೌಡ್ ಪ್ಲೇಸಸ್ ಅಲ್ಲೆಲ್ಲ ನಾನ್ ಬಂದು ಇದ್ದಿಲ್ಲ. ಸೊ ಮೇನ್ ಇವತ್ತು ಬಂದಿಲ್ಲ, ಇವತ್ತೇ ಬರ್ತಿರೋದು. ನಾನ್ ಬಂದಿದ್ದೀನಿ, ಇವತ್ತು ಮಿಸ್ ಆಗ್ಬಿಟ್ಟಿದ್ದಾರೆ ಇಬ್ರು. ಈ ರಶಲ್ಲಿ ಯಾರಿಗಾದ್ರೂ ಕಾಣಿಸಿದ್ರೆ ಸ್ವಲ್ಪ ಕಾಲ್ ಮಾಡಿ ಅಲ್ಲಿ. ಸೊ ಈ ರಶ್ ಅಲ್ಲಿ ಬಂದಿದೀವಿ. ಈ ಕಡೆ ತುಂಬಾ ರಶ್ ಇದೆ. ಸೊ ಬೇರೆ ಕಡೆ ನೋಡ್ತಾ ಇದೀವಿ. ಶಾಕ್ ಹೊಡಿತಾ ಚಿಕ್ಕ ಮಗ ಶಾಕ್ ಇಕ್ಕತ್ತ ನೋಡೋಣ. ಏಯ್ ಬೇಡ ಬೇಡ ಸುಮ್ಮನೆ. ಏಯ್ ಬೇಡ. ಏನ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಅಲ್ಲೋಗಿ ಏನೋ ಮಾಡ್ಬಿಟ್ಟು ಬಂದೆ ತಾನೆ ನೀನು. 60 ರೂಪಾಯಿ ಮಿಲ್ಕ್. ಹಾ, ಆಗಲ್ಲ, ಬರ್ತಿಲ್ವಾ? ನಾವಿಲ್ಲಿ ಏನೋ ಅನ್ಕೊಂಡ್ ಬಂದ್ವಿ. ಇಲ್ಲಿ ನೋಡಿದ್ರೆ ರಶ್ ತುಂಬಾ, ಬಿಸಿಲು ಬೇರೆ. ಬಿಸಿಲು ತುಂಬಾ ಜಾಸ್ತಿ ಇದೆ, ಬೋರ್ ಹೊಡಿತಾ ಇದೆ. ಇಲ್ಲಿ ಬಂದು ನಮ್ಮ ಚಂದನ್ ನಮ್ಮ ಕಾಲೇಜ್ನ ರೆಪ್ರೆಸೆಂಟ್ ಮಾಡ್ತಾರೆ. ನಮ್ಮ ಕಾಲೇಜು ಇಲ್ಲಿ ಬಂದೈತೆ ಅಂತ ತೋರಿಸೋಣ. ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದು ಬರ್ತೀವಿ ಅಂತ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಟಿಶ್ಯೂ ಪೇಪರ್ ಇಲ್ಲ ಅಂತ ಕ್ಲಾಸ್ ನೋಟ್ಸ್ ನ ಅರಿತವನೆ. ಇರೋದೇ ಅಲ್ಲ ರಫ್ ನೋಟ್ ಮಾತ್ರ. ಚೆನ್ನಾಗಿಲ್ಲ. ಬಂದ್ರೆ ಪ್ಲೇಟ್ ಏನೆಲ್ಲ ರೇಟ್ ಜಾಸ್ತಿ ಅಲ್ಲ, ಇಲ್ಲಿ ತಿನ್ನಕ್ ಬದಲು ಆಚೆನೆ ತಿನ್ನಿ. ಜಾಸ್ತಿ 10,000 ರೂಪಾಯಿ ಬೇಕು ನಾವು ಇರೋ ಜನಕ್ಕೆ.
ಆಚೆ ತಿನ್ನೋದಿದ್ರೆ 5,000ದಲ್ಲೇ ಮುಂದೆ ಹೋಗ್ಬೋದು. ಅಂದ್ರೆ ಫುಲ್ ಸ್ಟಾಲ್ಸ್ ಇದೆ, ತುಂಬಾ ಸ್ಟಾಲ್ಸ್, ಎಷ್ಟು ಅಂಗಡಿಗಳಿದೆ ಅಂದ್ರೆ. ಸ್ಟಾಲ್ಸೇ ಪರವಾಗಿಲ್ಲ. ಮೊನ್ನೆ ನಾನ್ ವೆಜ್ ಚೆನ್ನಾಗಿದೆ. ಅಲ್ಲ, ರೇಟ್ ವರ್ತಿಲ್ಲ ಅಂತ ಗೊತ್ತಿದ್ರು ಮತ್ತೆ ಮತ್ತೆ ಇಸ್ಕೊಂತಾರೆ ಎಲ್ಲ. ಇವನೇ ನಮ್ಮ ಹತ್ರ ಕ್ಯಾಶ್ ಇಲ್ಲ, ನಮ್ಮ ಹತ್ರ ಕ್ಯಾಶ್ ಇಲ್ಲ, ಫೋನ್ ಪೇ ಆಗ್ತಿಲ್ಲ. ಬ್ಯಾಂಕ್ ಇಲ್ಲೇ ಇದ್ದಾರೆ. 16,000 ಏನು ಜಿ ಕೆ ವಿ ಕೆ ಅವ್ರು ದುಡ್ಡು ಹೊಡೆದ್ರು ಅಂದರೆ ಒಂದು ಎಷ್ಟು ಸ್ಟಾಲ್ ಇದೆ ಇಲ್ಲಿ. ಅಯ್ಯೋ, ಎಷ್ಟು ಒಂದು 500 ಸ್ಟಾಲ್ ಇಲ್ವಾ? ಎಷ್ಟಾಗುತ್ತೆ ನೋಡೋಣ. 500 ಇಲ್ಲ, ಬೇಜಾನೆ ಇದೆ. ಓ ಅಂದ್ರೆ ನೀನ್ ಎಲ್ಲ ಲೆಕ್ಕ ಹಾಕ್ತಿದ್ಯಾ? ಒಂದು 100 ಸ್ಟಾಲ್ ಇದೆ ಇಲ್ಲಿ ನಮ್ಮ ಸುತ್ತಮುತ್ತ. 70 ಪ್ಲಸ್ ಇರುತ್ತೆ. ಅಲ್ಲ, ಇಲ್ಲೇ ನೀನು ಇಲ್ಲೇ ಇನ್ನು ಆ ಕಡೆ ಎಲ್ಲ ಎಷ್ಟೊಂದು ಇದೆಯಲ್ಲ. ಸ್ಟಾಲ್ಸ್ ಮಾತ್ರ ಲೆಕ್ಕ ಬರುತ್ತೆ, ಬೇರೆ ಶಂಡಿ ಕಾಫಿ ಚೆನ್ನಾಗಿದೆ, ಬನ್ನಿ. ಶಂಡಿ ಟೆಂಟ್ ಎಲ್ಲ ಇವ್ರೆ ಹಾಕ್ತಾರೆ. 26 ಲಕ್ಷ. ಟೆಂಟ್ ಎಲ್ಲ ಇವ್ರೆ ಹಾಕ್ತಾರೆ. 26 ಲಕ್ಷ ಒಂದು ದಿವಸಕ್ಕೆ ಅಲ್ಲ, 4 ದಿವಸಕ್ಕೆ. ಒಂದು ಅಂಗಡಿಗೆ 26,000 ಬರೀ ಅಂಗಡಿ. ಬಂಗಾರಪೇಟೆ ಪಾನಿಪುರಿ ಅಂತ ಇದೆಯಲ್ಲ, ಅದೊಂದಕ್ಕೆ 26,000. ಏನು ದುಡ್ಡು. ಅದಕ್ಕೆ ಇವರು ವರ್ಷಕ್ಕೊಂದ್ಸತಿ ಜಿ ಕೆ ವಿ ಕೆ ಅಗ್ರಿಕಲ್ಚರ್ ಅಂತ ಏನೋ ಕೃಷಿ ಮೇಳೆ ಎಲ್ಲ ಏನೋ ಒಬ್ಬನೇ ಇದೆಯಾ? ಬ್ಲಾಗ್ ಮಾಡ್ತಿದ್ಯಾ? ನಿಮ್ಮ ಹುಡುಗಿರೋ ಯಾರು ಇಲ್ಲ. ಇವಾಗ ಅದೇನೋ ತಿಂದ. ಹೆಂಗ ಅನ್ಸ್ತಾ ಇದೆ? ಚೆನ್ನಾಗಿದೆ. ರಿವ್ಯೂ ಅಲ್ಲ ಅವ್ನ ಬಿಟ್ಬಿಡ್ಬೇಡ. ಹೇಳು. ನಮ್ಗೆ ಒಳ್ಳೆ ರಿವ್ಯೂ ಕೊಟ್ಟಿದ್ದು, ಅದಕ್ಕೆ ಹಾಂ, ಚೆನ್ನಾಗಿದೆ. ರೆಕಮೆಂಡೇಶನ್ Hey, I've seen this one. This is a classic. ಅಲ್ಲ, ಓದ್ಲಾಗಲೇ ಎಲ್ಲಿದೆ ದಿನ ಕೋಕ್ ಕುಡಿತಾನಂತ. ಇವತ್ತು ಕೋಕ್ ಸಿಕ್ಕಿಲ್ಲ ಅಂತ ಕ್ಯಾಂಪ್ ಕುಡಿತಾ ಇದೆ. ದಿನ ಕುಡಿತೀಯಾ? ದಿನ ಮನೆಗೆ ಹೋಗಿ ಕಳಿಸಿದ್ಯಾ? ಟಾಕಿಂಗ್ ಸರಿ ಬಂದೆ. ಊಟ ಮಾಡಿಲ್ಲ ಅಂದ್ರೆ ನಾನು ಮಾತಾಡಲ್ಲ. ಪರ್ಸ್ನಲ್ ಯಾರ ಜೊತೆ? ಪರ್ಸ್ನಲ್ ಹುಡುಗಾನೆ. ಹುಡುಗನ ಜೊತೆನೂ ಪರ್ಸನಲ್ ಮೇಂಟೈನ್ ಮಾಡ್ತೀವಿ. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡದಂಗ ಆಗ್ಬಿಡ್ತು. ಆಮೇಲೆ ಇನ್ನೊಂದ್ ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವ ಇಷ್ಟೊತ್ತು ತಿರುಗಾಡಿ ನನ್ಗೊಂದಂತೂ ರಿಯಲೈಸ್ ಆಯ್ತು, ಇಷ್ಟೆಲ್ಲ ಶಾಪ್ ಇದೆ, ನಮ್ಗೆ ಯೂಸ್ ಆಗೋ ತರ ಯಾವ್ದು ಇಲ್ಲ. ಅಗ್ರಿಕಲ್ಚರ್ ರಿಲೇಟೆಡ್, ಯಾವ್ದು ಕೃಷಿ ಮೇಳ ಎಲ್ಲ ಅಗ್ರಿಕಲ್ಚರ್ ರಿಲೇಟೆಡ್ ಇದೆ. ಸುಮ್ನೆ ಬಂದಿದ್ವಿ, ಸುಮ್ನೆ ಬಂದು ಟೈಮ್ ಪಾಸ್ ಮಾಡೋಣ ಅಂದ್ರೆ ಟೈಮ್ ಪಾಸ್ ಆಗ್ತಾ ಇಲ್ಲ ಇಲ್ಲಿ. ಸುಮ್ನೆ ಬಿಸಿಲಲ್ಲಿ ತಿರುಗಿಸ್ತಾನೆ ಮನೀಶ್. ಇಲ್ಲ ವರ್ಷಕ್ಕೊಂದೇ ಸತಿ ನೋಡಕ್ಕಾಗತ್ತೆ, ದಿನ ನೋಡ್ತೀವಾ? ವರ್ಷಕ್ಕೊಂದೇ ಸತಿ ನೋಡಕ್ಕಾಗತ್ತೆ, ದಿನ ನೋಡ್ತೀವಾ? ಪ್ರತಿ ವರ್ಷ ನೋಡೇ ನೋಡ್ತೀನಿ. ನಾನ್ ನೋಡೇ ಇಲ್ಲ, ಇದೇ ವರ್ಷ ಫಸ್ಟ್ ಟೈಮ್ ಬಂದಿರ. ಈ ಗುಲ್ಡು ನನ್ ಮಗ 2 ಸತಿ ನೋಡೋಣ ಅಂತೆ. ನೀನ್ ನೋಡಿದ್ಯಾನ? ಫಸ್ಟ್ ಟೈಮ್. ನಾನಿಲ್ಲ. ನೀನ್ ನೋಡಿದ್ಯಾ? ಇವನು ಸ್ವಲ್ಪ ಓವರ್ ಸ್ಕೋಪ್ ನನ್ ಮಗ. ಏನ್ ಸ್ಕೋಪ್ ಕೊಡ್ತಾನಂದ್ರೆ, ನೋಡ ಈ ಕಡೆ ನೋಡು, ಈ ಸ್ಕೋಪ್ ನನ್ ಮಗ ಓಡೇ ಹೋಗ್ತಾನೆ. ಡವ್ ರಾಜ ಅಂದ್ರೆ ಡವ್ ರಾಜ ಅವನು. ನೀನ್ ಡವ್ ರಾಜ ಅಂದ್ರೆ ಡವ್ ರಾಜ. ಏನ್ ಡವ್ ಮಾಡ್ತೀಯಲ್ಲಿ? ಮುಂಚೆಯಿಂದಾನು ಹಿಂಗೇನೇನೋ ಇವನು? ಹೌದಾ? ಎಕ್ಸಾಮ್ ಬೇರೆ ಬರ್ತಾ ಇದ್ದಾಗ್ಲೂ ಹಿಂಗೆ. ಅಲ್ಲ, ಅವ್ನ ಮನೀಶ್ಗೆ ಏನೋ ಕಾಲ್ ಬೇಕಂತ ನಮ್ಮನ್ನ ಅವಾಗ್ಲಿಂದ ಸುತ್ತಿಸ್ತವನೆ. ನನ್ಗೆ ಇವಾಗ ಏನು ಇದಾಗ್ತೈತೆ, ಅವ್ನು ಕಾಲ್ ಇಸ್ಕೊಳ್ಳೋಕೆ ನಮ್ಮನ್ನ ಕರ್ಕೊಂಡ್ ಬಂದ. PUC ಅಲ್ಲಿ ಸೈಲೆಂಟ್ ಆಗಿದ್ದ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಿದ್ರೆ ಕ್ಲಾಸಲ್ಲಿರೋ ಹುಡುಗಿನೆಲ್ಲಾನು ಫಾಲೋ ಮಾಡ್ತಾರೆ. ಅದು ಅವ್ನು ಫಾಲೋ ಮಾಡಲ್ಲ, ಹುಡುಗಿರೋ ಅವ್ನು ಫಾಲೋ. ಹೌದಾ? ನನಗೆ ಕೇಳ್ತಾನೆ ಫಾಲೋ ಮಾಡ್ಲಾ ಬೇಡ. ಅದಾದ್ರೂ ಹುಡುಗಿಗೆ ಅವ್ನು ಅಕ್ಸೆಪ್ಟ್ ಮಾಡ್ತಾನೆ ಅಂದ್ರೆ ನೀನು ಪರ್ಮಿಷನ್ ತಗೊಂಡೆ ಅಕ್ಸೆಪ್ಟ್ ಮಾಡ್ತಾನೆ. ಕಾಲೇಜಲ್ಲಿ ಇವನಷ್ಟು ಒಳ್ಳೆಯವನು ಯಾರೂ ಇಲ್ಲ. ಹೆಸರೇನು? ಹೆಸರು ವರಪ್ರಸಾದ್. BBA 3rd ಸೆಮಿಸ್ಟರ್. ಯಾವ್ದಾದ್ರು ಹುಡುಗಿರು ಏನಾಗಲ್ಲ. ಯಾವ್ದಾದ್ರು ಕಟ್ ಮಾಡೋ ಗರ್ಲ್ ಫ್ರೆಂಡ್ ಬೇಕಾಗಿದ್ದಾರೆ ವರಪ್ರಸಾದ್ಗೆ. ನನ್ನ ಫ್ರೆಂಡ್ನ ಬೇಡ ಬೇಡ ಮಗು ಥರ ನೋಡ್ಕೊಂತಾರೆ. ಬೇಡ ಇಲ್ಲ, ನೀನು ಯಾವ ಥರ ಟ್ರೀಟ್ ಮಾಡ್ತೀಯ ಅಂತ ಹೇಳಿ. ಕ್ಯಾಂಟೀನಲ್ಲಿ ಡೈಲಿ ಇದು ಮಾಡ್ತಾನೆ. ಬೇಕಾಗಿಲ್ಲ. ಪಂಚೈ ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಪಾಪ ಅವರೇ ಕರ್ದಿ ಕೊಟ್ರು ಎಲ್ಲಾರ್ಗು. ನನ್ಗೂ ಅವನ್ಗೂ ಅಂತೂ ಜ್ಯೂಸ್ ಕೊಟ್ರು. ಏನೇನ್ ಕೊಟ್ರು? ಜ್ಯೂಸು, ಕಾಫಿ, ಮಿಲೆಟ್ ಜ್ಯೂಸು, ಉಪ್ಪಿನಕಾಯಿ. ಉಪ್ಪಿನಕಾಯಿ ಉಪ್ಪಿನಕಾಯಿ ಮೆಚ್ಕೊಂಡಿದೆ.
ಇಲ್ಲಿ ಫುಲ್ ಕಲರ್ ಕ್ಯಾಪ್ಸಿಕಮ್ ಇದೆ, ಎಲ್ಲ ಕಲರ್ 3 ಕಲರ್, ರೆಡ್ ಕಲರ್, ಗ್ರೀನ್ ಕಲರ್, ಯೆಲ್ಲೋ ಕಲರ್, ರೆಡ್ ಕಲರ್, ಗ್ರೀನ್ ಕಲರ್. ನೋಡಿ ಅಲ್ಲಿ ರೆಡ್ ಕಲರ್ ಇದೆ, ಅಲ್ಲಿ ರೆಡ್, ಗ್ರೀನ್ ರೆಡ್, ಇಲ್ಲಿ ಎಲ್ಲೋ ಇದೆ, ಇಲ್ಲಿ ಗ್ರೀನ್ ಇದೆ, ಅಲ್ಲಿ ರೆಡ್ ಇದೆ ನೋಡಿ. ಇಲ್ಲಿ ರೆಡ್ ಕ್ಯಾಪ್ಸಿಕಮ್ ಇದೆ. ಎಲ್ಲ ಡಿಫ್ರೆಂಟ್ ಫ್ಲವರ್ಸ್ ಅನಿಸ್ತದೆ. ನಿಜವಾಗ್ಲೂ ಈ ಫ್ಲವರ್ಸ್ ಹೆಸರಂತೂ ಗೊತ್ತಿಲ್ಲ, ಅಲ್ಲಿ ಬೋರ್ಡಲ್ಲಿ ಇದೆ, ಆದರೂ ಎಲ್ಲ ಟೈಪ್ಸ್ ಆಫ್ ಫ್ಲವರ್ಸ್ ಇದೆ. ಹಾಂ, ನಾನು ನೋಡಿದ್ದೀನಿ, ಆದ್ರೆ ಏನು ಹೂವು ಅಂತ ಏಯ್ ಅಲ್ಲಿ ಬೆಳೀತಾ ಇರೋದು, ಇದು ಬೆಳೆದೇ ಇರೋದು. ಅಷ್ಟು ಬೇಗ ನನಗೆ ಗೊತ್ತೇ ಈ ಗಿಡ ಹೆಸರು. ಅಲ್ಲೋ ನೋಡಿ, ಅಲ್ಲಿ ಬೆಳೀತಾರೋ ಗಿಡನೂ ನೋಡಿ ಸೇಮ್ ಇಲ್ಲಿದೆ, ಯೆಲ್ಲೋ ಕಲರ್ ಅನ್ನಗಿದೆ, ಅದು ಗ್ರೀನ್ ಕಲರ್ ಇದೆ. ಅದು ಚಿಗ್ರಿದೆ, ಇಲ್ಲ ಬೇರೆ ಇದೆ ನೋಡು. ಹೌದಾ? ನಾನು ನೋಡಿದ್ದೀನಿ. ಹೆಸರು ಗೊತ್ತಿಲ್ಲ, ಗೂಗಲ್ ಅಲ್ಲಿ ಹಾಕ್ಸಿ. ಅದು ಬೆಳೆಸಿದ್ದು, ಇದು ಬೆಳೆದಿದ್ದು ಅಷ್ಟೇ. ಬೆಳೆಸಿರಲ್ಲ, ಬೆಳೆದಿದ್ದು. ಓಕೆ, ಆದ್ರೆ ಬಿಸಿಲು ಮಾತ್ರ ತುಂಬಾ ಹೊಡಿತೈತೆ. ಪಾಪ ಟ್ಯಾನ್ ಆಗ್ತಾವಣೆ ನಮ್ಮ ಸಂತೋಷ್. ಅಲ್ಲ ಸಂತೋಷ್, ಅಲ್ಲ ನಾನು ಅದೆಲ್ಲ ಹಾಕಲ್ಲ, ನಾವೆಲ್ಲ ನ್ಯಾಚುರಲ್ ಟ್ಯಾನ್ ಆಗ್ತಾ ಇದ್ದೀರಾ. ಸನ್ಸ್ಕ್ರೀನು, ಸನ್ಸ್ಕ್ರೀನ್ ಇವನೊಬ್ಬ ಸನ್ಸ್ಕ್ರೀನ್ ಹಾಕ್ತಾನೆ. ಇವನ್ ಸನ್ಸ್ಕ್ರೀನ್ ಎಲ್ಲ ಇದೆ ಇವನ ಹತ್ರ. ಸನ್ಸ್ಕ್ರೀನ್, ಬ್ಯೂಟಿ ಕೇರ್ ಎಲ್ಲ ಮಾಡ್ತೀನಿ. ಸೊ ಇದು ಬಿ ಪಾರ್ಕ್ ಅಂತೆ. ಹನಿ ಬೀಚ್ ಇರುತ್ತೆ, ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ಅಷ್ಟೇ. ಇರುತ್ತೆ ಅಂದರೆ ಹನಿ ಫಾರ್ಮಿಂಗ್ ಅದ್ರ ಬಗ್ಗೆ. ಹನಿ ಬೀಚ್ ಇರಲ್ವಾ? ಹನಿ ಬೀಸ್ ಎಲ್ಲಾದ್ರೂ ಒಂದು ಕಡೆ ಇರ್ಬೋದು. ಹಚ್ಚಿದ್ರೆ ಸ್ವರ್ಗ ಕಾಣಿಸುತ್ತೆ. ಇವಾಗ ಮನೀಶ್ ಫಿಶ್ ತಗೊಂಡ್ಬಿಡ್ತೀನಿ. ಎಲ್ಲಿ ಹೋಗಂತ ಹೋಗಿ ಅದನ್ನ ಮುಡ್ತೀಯಾ, ಬಿಟ್ಟರೆ ಮುಡ್ತೀಯಾ, ಅವ್ರನ್ನ ಕೇಳಿಸ್ತೀನಿ, ಮುಡ್ತೀಯಾ? ಅದೇ ಏನಲ್ಲ, ಅಲ್ಲೇ ಹಾಕೋಣಲ್ಲ. ಏನಂತ ಇಲ್ಲ ಹಾಕಿಲ್ವಾ? ಇದು ಕಚ್ಚಲ್ಲ ತಾನೆ ಚಂದನ್ ಬ್ರೋ? ಕಚ್ಚಿದ್ರೆ ಸ್ವರ್ಗಾನೆ. ಕಚ್ತಾವೆ. ಇಲ್ಲ ಕೆಲವೊಂದಿದೆ. ಇಲ್ಲ ಬ್ರೋ, ಎಲ್ಲ ಕಚ್ಚುತ್ತೆ. ಹನಿಬಿ ಅಂದ್ರೆ ಕಚ್ಚಿಲ್ದಿರೋದು ಎಷ್ಟೊಂದಿದೆ. ಚಾಲೆಂಜಾ? ಚಾಲೆಂಜ್ ಮುಟ್ಟು ಹಾಕಿದ್ರಲ್ಲ, ಕಚ್ಚಿಲ್ದಿರೋದು ಎಷ್ಟೊಂದಿದೆ ತಾನೆ ಬ್ರೋ? ಅವ್ನಿಗೆ ಏನ್ ಗೊತ್ತಾ? ಅವ್ರನ್ನ ಕೇಳ್ತಾ ಇದೀಯಾ? ಎಕ್ಸ್ಪರ್ಟ್ ಅವನೊಂಥರ ಸೈಕ್ಲೋನ್ ಮಗನೇ ಅವನು. ಅಲ್ಲೆಲ್ಲ ಹನಿ ಫಾರ್ಮ್ ನಡೀತೈತೆ. ಅಲ್ಲಿ ನೋಡಿ ಏನು ಇದನ್ನ ಪೆಂಚಿನ ದಾಟಿ ಬರಲ್ವಾ? ಹೋಗಂಗಿಲ್ಲ. ಹಾ, ಅದು ಬರಲ್ವಾ ಹನಿಬಿ ಅಂತ ಕೇಳಿದೆ. ನಾವು ಅದನ್ನ ಡಿಸ್ಟರ್ಬ್ ಮಾಡಿಲ್ಲ ಅಂದ್ರೆ ನಾವು ಅದು ನಮ್ಗೇನು ಮಾಡಲ್ಲ. ನಾವು ಸುಮ್ಮನೆ ಅದಕ್ಕೆ ಹೋಗಿ ಡಿಸ್ಟರ್ಬ್ ಮಾಡಿದ್ರೆ ಗ್ಯಾಂಗ್ ಹಾಕೊಂಡ್ ಬಂದು ಕೆಟ್ಟದೇ ಮಾತಾಡಿ ಒಳ್ಳೇದೇ ಮಾತಾಡಿ ಡುಮ್ಮಕ್ ಅಂತ ಅಮ್ಮ ಬೈ ಕೊಡ್ತಾ ತುಂಬಾ ಅಂತ ಕೊಡ್ತಾನೆ ಇರೋದು, ಹೋಯ್ತಾನೆ ಇರೋದು, ಆಡ್ತಾನೆ ಇರ್ತೀರಿ ನಾವು. ಅಕ್ಕಿ ಸೊ ಇಲ್ಲೆಲ್ಲ ಮೆಡಿಸಿನ್ ರಿಲೇಟೆಡ್ ಗಿಡಗಳಿರುತ್ತೆ. ಎಲ್ಲ ತೋರಿಸೋಷ್ಟು ಪೇಷನ್ಸ್ ಇಲ್ಲ, ನಾವು ನೋಡ್ತಾನೂ ಇಲ್ಲ, ಸುಮ್ಮನೆ ಎಲ್ಲ ಮೆಡಿಕಲ್ ರಿಲೇಟೆಡ್ ತೋರಿಸಿದ್ರೆ ನೀವು ಓದಲ್ಲ ಬಿಡಿ. ಎಲ್ಲ ಇಂಡಿಯನ್ ಮೆಡಿಸಿನ್ಸ್ ಗಿಡಗಳೆಲ್ಲ ಇಲ್ಲಿ ಇರೋದು. ಎಲ್ಲ ಸ್ವಲ್ಪ ಇಟ್ಟಿದೆ, ಜಸ್ಟ್ ಫಾರ್ ಶೋ. ಡೆಮೋ ಇದು ಯಾವುದೋ ವಿಚಿತ್ರವಾಗಿರೋ ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಲ್ಲಿದೆ? ಕಲಾಶ್ರೀ ಬೆಗ್ಗರ್ ಬೋಲ್ಟ್ರಿ ಅಂತೇಳಿ ಇದು ಓದಕ್ಕೂ ಬರ್ತಾ ಇಲ್ಲ. ಇದು ಯಾವ ಟ್ರೀ, ಯಾವ ಬೆಗ್ಗರ್ಸ್ ಬೌಲ್.
ಏನಿದು ಬೌಲ್ ಅಂತ ಅದನ್ನ ಕಿತ್ಬಿಡೋದು ಇರೋದೆಲ್ಲ ತೆಗ್ದ್ಬಿಡೋದು ಅದರಿಂದ ಭಿಕ್ಷೆ ಬೇಡೋದು. ಇವನು ಬಿಸಿ ಖಾರ ಈ ಅನ್ನ ನಾನು ನೋಡೇ ಇಲ್ಲ. ನಾನು ಫಸ್ಟ್ ಟೈಮ್ ಭಿಕ್ಷೆ ಬೇಡೋದು. ಆದ್ರೆ ಎಷ್ಟು ಕಾಮನ್ ಆಗಿ ಕಾಣಿಸ್ತೈತೆ ಅದು. ಆದ್ರೆ ಏನದು ಒಳ್ಳೆ ಬದನೆಕಾಯಿ ಇದ್ದಂಗೆ. ನಮ್ ನಂದೀಶ್ ಇವತ್ತು ನಿಮ್ಗೆಲ್ಲ ಬದನೆಕಾಯಿ ತರ ಕಾಣಿಸುತ್ತೆ. ನಂದೀಶ್ ಫುಲ್ಲು ಬೇಜಾರಾಗ್ಬಿಟ್ಟಿದ್ದಾನೆ. ಯಾಕೆ? ಅವ್ರ ಹುಡುಗಿನ ಕರ್ಕೊಂಬರ್ಬೇಕಂತ ಇದ್ದ ಅವನು. ನಾವೆಲ್ಲ ನನ್ನ ಜೊತೆ ಬರೋ ಅಂದಿಕ್ಕೆ ಪಾಪ ಫುಲ್ಲು ಬೇಜಾರಾಗ್ಬಿಟ್ಟವನು. ಹುಡುಗಿ ಬೇರೆ ಸಿಕ್ಕಿಲ್ಲ ಇವತ್ತು. ಏನೋ ನಿಮ್ಮ ಹುಡುಗಿ ಸಿಕ್ಕಿಲ್ವಾ? ನಿಮ್ಮ ಹುಡುಗಿ ಸಿಕ್ಕಿಲ್ವಾ? GKVK ಪ್ಲಾನ್ ಕೊಟ್ಟಿದ್ದೆ ನಾನು. ಪ್ಲಾನ್ ಕೊಟ್ಟಿದ್ದು ನಾನು. ಅಲ್ಲ, ನೀನ್ ಏನಕ್ಕೆ ನಮ್ಮನ್ನ ಕರ್ಕೊಂಡ್ ಬಂದೆ? ಆಮೇಲೆ ಕುಕೀಸ್ಗೋಸ್ಕರ ನಮ್ಮನ್ನ ಕರ್ಕೊಂಡ್ ಕುಕೀಸ್ ಅಂತ ಬಂದಿದ್ದಾವ. ನಂಗೆ ಗೊತ್ತೇ ಇದ್ದಿಲ್ಲ ಕುಕೀಸ್ ಇದೆ. ಇವಾಗ ಯಾರು ಹೋಗೋಣ ಅಂತಿರೋದು? ಬೆಳಿಗ್ಗೆನೆ ಗೊತ್ತಾಗಿತ್ತು. ಕಾಲ್ ನೋವ್ತಿದೆ ಅಣ್ಣ, ಫುಲ್ ಇಲ್ಲಿವರೆಗೂ ನಾವು ಎದ್ದೋಳಕ್ಕಾಗಲ್ಲ. ನಿನ್ಗೇನಪ್ಪ ನಡೀತ್ಯಾ? ನಿನ್ಗೆ ಪ್ರೋಟೀನು ಎಲ್ಲ ಇದೆ. ನಮ್ಗೆ ಜಿಮ್ ಹೋಗ್ತಾನೆ. ಹುಡುಗಿ ಜೊತೆ ಡೈಲಿ 5 ಕಿಲೋಮೀಟರ್ ನಡೀತಾನೆ. ಮಾತಾಡ್ಕೊಂಡು ಅಭ್ಯಾಸ ಇದೆ. ನಮ್ಗೆ ಪ್ರಾಬ್ಲಮ್ ಯಾವ ಹುಡುಗಿ ಜೊತೆ ಅದಲ್ಲ, ನಾನು ನಡೆಯಕ್ಕಾಗಲ್ಲ. ಅದಕ್ಕೆ ಹೇಳ್ತಿರೋದು. ಒಂದು 5 ಕಿಲೋಮೀಟರ್ ನಡೆದ್ವಿ, ಅದೇ ಜಾಸ್ತಿ. ಅವನು PUC ಅಲ್ಲಿ ಫ್ಯಾನ್ ಫಾಲೋಯಿಂಗ್ ಎಷ್ಟಿತ್ತಂದ್ರೆ ನೀನು ನಂಬಲ್ಲ. ಇರೋ ಬರೋ ಹುಡುಗಿರ್ ಜೊತೆ ಎಲ್ಲ ಮಾತಾಡ್ತಿದ್ರು. CS ತಗೊಂಡಿದ್ದು ಹುಡುಗಿರ್ ಜೊತೆ ಎಲ್ಲ ಮಾತಾಡ್ತಿದ್ರು. ಕಾಯಿ ಇದೆಯಲ್ಲ, ಬೇಡ ಅದು ಬೇಡ. ಇಬ್ರು ಲವರ್ಸ್ ಮಿಸ್ ಆಗ್ಬಿಟ್ಟವ್ರೆ. ಎಲ್ಲೋದ್ರು ಅಂತ ಗೊತ್ತಾಗ್ತಿಲ್ಲ. ಅವಾಗಿಂದ ಆಲ್ಮೋಸ್ಟ್ 2 ಸತಿ ಮಿಸ್ ಆದ್ರು, ಮತ್ತೆ ಮಿಸ್ ಆದ್ರು. ಈಗ ಮಿಸ್ ಆದಾಗ ಗೊತ್ತಾಗ್ತೈತೆ ಅವ್ರು ಬೇಕಂತ ನಮ್ಮಿಂದ ಓಡೋಗೋರೆ ಇಬ್ರು, ಕುಶಾಲು ಪುನೀತ್. ಇಬ್ರು ಪ್ರೈವಸಿಯಾಗಿ ಹೋಗೋರು. ಇಬ್ರು ಗಂಡಸ್ರೆ, ಇಬ್ರು ಲವರ್ಸ್ ತರ ಹೋಗ್ಬಿಟ್ಟವ್ರೆ. ಸೊ ಈಗೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಇಬ್ರು ಪುನೀತ್ ಕುಶಾಲ್ ಅಂತೂ ಸಿಕ್ಕೇ ಇಲ್ಲ. ಅವ್ರು ಎಲ್ಲೋದಂತ ಗೊತ್ತಿಲ್ಲ. ಇಲ್ಲಿ ಫೋನ್ ಮಾಡೋಣ ಅಂದರೆ ನೆಟ್ವರ್ಕು ಸಿಕ್ತಿಲ್ಲ. ಇಲ್ಲಿ ಕುಶಾಲ್ ಫೋನ್ ಹಾಕೋ, ಫೋನ್ ನೆಟ್ವರ್ಕ್ ಸಿಗ್ತಾ ಇಲ್ಲ. ಸೊ ಇವಾಗ ಮನೆಗೆ ನೋಡೋಣ. ಈಗ ಕುದುರೆ ಹತ್ರ ಕುತ್ಕೊಳ್ಳೋಕೆ ಹೋಗ್ತಾ ಇದ್ದಾನೆ. ಆ ಕುದುರೆನ ಕಂಟ್ರೋಲ್ ಮಾಡೋರು ಯಾರಿಲ್ಲ. ಒಂದು ಕಿಕ್ ಶಾಟ್ ಕೊಟ್ಟರೆ ಮನೀಶ್ ಮೀಟ್ರ್ ಬೇಕು. ಯಾರಿಗಾರ ಇದೆಯಾ? ಮೀಟರ್ ಕಿಲೋಮೀಟರ್ಗಳ ಗಟ್ಲೆ ಐತೆ ಹೇಳಲು. ಗಾಡಿಯಲ್ಲಿ ನಾವೆಲ್ಲಿ ನಿಲ್ಸಿದ್ವ ಗಾಡಿ ಗೊತ್ತಾಗ್ತಿಲ್ಲ. ಎಷ್ಟೋ ದೂರ ನಡ್ಕೊಂಡು ಹೋಗ್ಬೇಕು. ನಾವೆಲ್ಲೋ ನಿಲ್ಸ್ಬಿಟ್ಟು ಬಂದಿದ್ದೀವಿ. ಸೈಟ್ ಅನ್ಸುತ್ತೆ. ಇಷ್ಟು ಗಾಡಿ ಇದೆ, ನಾವು ಹುಡ್ಕೋಷ್ಟಲ್ಲಿ ಇವತ್ತು ಗಾಡಿ ನಿಲ್ಸ್ಬಿಟ್ಟು ಬರೋದು ಈಸಿ. ಅದನ್ನ ಹೋಗಿ ಹುಡ್ಕೋದು ತುಂಬ ಕಷ್ಟ. ಮತ್ತು ಇಷ್ಟೊತ್ತು ತಿರುಗಾಡಿ ಇವಾಗ ನನಗೆ ಗೊತ್ತಾಗ್ತಿದೆ ಇದು ಮೆಡಿಕಲ್ ಕಾಲೇಜ್, ಇದು ಅಗ್ರಿಕಲ್ಚರ್ ಕಾಲೇಜ್ ಅಂತ. ಇಷ್ಟೊತ್ತು ತಿರುಗಾಡಿ ಇವನು ಇಲ್ಲ. ಹೆಂಗೆ ಹೋಗ್ಬೇಕಾಯ್ತು? ಜನರಲ್ ನಾಲೆಜ್ ಜಾಸ್ತಿ ಹೇಳು. ನನಗೂ ಗೊತ್ತಿಲ್ಲ. GKVK ಫುಲ್ ಫಾರ್ಮ್ ಏನು? ನನಗೆ ಸ್ವಲ್ಪ ಜನರಲ್ ನಾಲೆಜ್ ಕಡಿಮೆ. ಪಕ್ಕದಲ್ಲೇ ಮನೆ, ಆದರೂ ಏನೂ ಗೊತ್ತಿಲ್ಲ ನನಗೆ. GKVK ಅಂದರೆ ಗೌರ್ಮೆಂಟ್ ಕರ್ನಾಟಕ. GKVK ಅಂದರೆ ಅದು ಯಾವುದೋ ಗೌರ್ಮೆಂಟ್ ಆಫ್ ಕರ್ನಾಟಕ ಬೋರ್ಡ್. ಗೌರ್ಮೆಂಟ್ ಆಫ್ ಕರ್ನಾಟಕ ಅಲ್ಲ, ಗೌರ್ಮೆಂಟ್ ಆಫ್ ಅದನ್ನ ಯಾಕೆ ಇವಾಗ ಗೂಗಲಲ್ಲಿ ಹುಡುಕ್ತಾ ಇದೆಯಾ? ಗೊತ್ತಿಲ್ಲ ಅಂದ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಈ ತರ ತುಂಬಾರ್ದು. ಫುಲ್ ಫಾರ್ಮ್ ಇಲ್ಲ. ಗೌರ್ಮೆಂಟ್ ಆಫ್ ಕರ್ನಾಟಕ ಬಸ್. ಗೌರ್ಮೆಂಟ್ ಆಫ್ ಕರ್ನಾಟಕ ಅಲ್ಲ, ಗೌರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ ಏನೋ ಇದೆ, ಮುಂದೆ ಏನೋ ಒಂದು ವರ್ಡ್ ಇತ್ತು. ಇವನೇ ಇಲ್ಲ ಫುಲ್ ಫಾರ್ಮ್ ಅಲ್ಲಿ ಎಲ್ಲಿ ಬರುತ್ತೆ? GKV. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಲ್ಲ, ಎಲ್ಲರೂ ಕೇಳ್ತಾ ಇದ್ದಾರೆ ಗಾಡಿ ಎಲ್ಲಿ ನಿಲ್ಸಿದೀರಾ ಅಂತ. ಫಸ್ಟ್ ಆಫ್ ಆಲ್ ನಾವ್ ಎಲ್ಲಿ ನಿಲ್ಸಿದೀವಿ ಅಂತ ಗೊತ್ತೇ ಇಲ್ಲ. ಅದೇ ಪ್ರಾಬ್ಲಮ್ ಆಗ್ತಿರೋದು. ಕಾಲೇಜ್ ಹತ್ರ ನಿಲ್ಸಿದೀರಿ ಅಂತ. ಕಾಲೇಜ್ ಹತ್ರ ನಿಲ್ಸಿದೀರಾ ಅಂದ್ರೆ ಸುಮ್ನೆ ಹೂ ಅಂದ್ವಿ. ಈ ಕಡೆ ಹೋಗಿ ಆ ಕಡೆನೂ ಹೋಗ್ಬೋದು, ಅದು ಹತ್ರ ಇಲ್ಲ, ಈ ಕಡೆ ಹೋಗ್ಲಿ ಅಂದಿದ್ದಾರೆ. ನೋಡೋಣ. ಹಾಗಂದ್ರೆ ಈ ವ್ಲಾಗ್ ಬರಲ್ಲ ನಾವು ಕಳ್ದೋಗಿದ್ರೆ. ಕಳ್ದೋಗಲ್ಲ. ಗಾಡಿ ಎಲ್ಲಿದೆ ಅನ್ನೋದು ಮುಖ್ಯ. ಆಚೆ ಹೆಂಗಾದ್ರೂ ಹೋಗ್ಬೋದು. ತುಂಬಾ ದೊಡ್ಡದಾಗಿದೆ. ಎಲ್ಲಾ ಕಡೆ ಪಾರ್ಕಿಂಗ್ ನಿಲ್ಸಿದ್ದಾರೆ. ಫಸ್ಟ್ ಟೈಮ್ ಬಂದಿದ್ದಾನೆ ಸಂತೋಷ್, ಅದರಿಂದ 10 ಸತಿ ಬಂದಿರೋ ಇವನ್ಗೂ ಕಳ್ದೋಗಿದ್ದಾನೆ. ಫಸ್ಟ್ ಟೈಮ್ ಬಂದಿರೋ ನಂದು ಕಳ್ದೋಗಿದ್ದೀವಿ. ಸರಿ ಬಂದಿಲ್ಲಪ್ಪ, ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಯಾರ ಜೊತೆ ಬಂದಿದ್ದೆ? ಫ್ಯಾಮಿಲಿ ಫ್ರೆಂಡ್. ಅರ್ಥ ಆಯ್ತು. ಅದು ಯಾವುದೋ ಒಂದು ಹುಡುಗಿ ರಾಂಗ್ ಆಗಿ ಅಡ್ರೆಸ್ ಹೇಳಿದ್ಲು. ಅದು ಹೇಳಿದ್ರೆ ಅವ್ನು ಯಾವ ರೇಂಜಿಗೆ ಡಿಫೆಂಡ್ ಮಾಡ್ಕೊಂತವ್ನೆ.
ಪಾಪ ಬಿಸಿಲಲ್ಲಿ ನಿಂತ್ಕೊಂಡು ಪಾಪ ಅಡ್ರೆಸ್ ಹೇಳಿದ್ರಪ್ಪ ಹೋಗೋದ್ ಬಿಟ್ಟು ಏನೇನ ಮಾತಾಡ್ತಾನೆ. ತಪ್ಪು ನಮ್ದೆ. ಏನೋ ಒಂದ್ ಅಂದ್ರು ಅದು ಅಂದಿಲ್ಲ ಅಂದ್ರೆ ಅಲ್ಲೇ ನಿಂತ್ಕೊ. ಈ ಕಡೆ ಹೋದ್ರೆ ಹತ್ರ ಅಂತ ಹೇಳ್ಬಿಟ್ರು ನಮ್ಮ ವರಪ್ರಸಾದ್ ಅಲ್ಲೇ ಕರ್ಗೋಗ್ಬಿಟ್ಟ. ಕರ್ಗೋದ ಮಗ ನಮ್ಗೆ ಅಡ್ರೆಸ್ ಹೇಳಿದ್ರಲ್ಲ ಅದಕ್ಕೆ ಕರ್ಗೋಗಿದ್ದಾನೆ. ಅಯ್ಯೋ ಹೆಲ್ಪಿಂಗ್ ನೇಚರ್ ನೋಡೋ. ಹೆಲ್ಪಿಂಗ್ ನೇಚರ್, ಅದು ಹುಡುಗಿ ಮಾಡಿದ್ರೆ ಮಾತ್ರ ಹೆಲ್ಪಿಂಗ್ ನೇಚರಾ? ಸರಿ ನೀನ್ ಅನ್ನು ಅಡ್ರೆಸ್ ಸರಿ ಆಯ್ತಪ್ಪ, ಗೂಗಲ್ ಮ್ಯಾಪ್ ಇದೆ ನೋಡು. ಗೂಗಲ್ ಮ್ಯಾಪ್ ನೆಟ್ವರ್ಕೇ ಇಲ್ಲ ಗೂಗಲ್. ಯಾಕೆ ಗೂಗಲ್ ಮ್ಯಾಪ್ ಏನು ಇಂಟರ್ನೆಟ್ ಬೇಡ? ನೆಟ್ ಆಫ್ ಮಾಡೋ. ಇವನು ಹೇಳ್ತಿರೋದು ಗೂಗಲ್ ಮ್ಯಾಪ್ ಬೇಡ ಅಂತೆ. ಗಾಡಿ ಅಂತ ತಾನೆ. ಇವಾಗ ಏನ್ ಹೇಳ್ತಾನೆ ಗೊತ್ತಾ, ನೆಟ್ ಬೇಡ, ಓಪನ್ ಆಗ್ತಿಲ್ಲ ಅಷ್ಟೇ ಅಂತಾನೆ. ನಿನ್ ಗಾಡಿ ಎಲ್ಲಿ ಪಾರ್ಕ್ ಆಗಿದ್ನ ಚೆಕ್ ಮಾಡು. ನಾ ಒಂದ್ ಲೊಕೇಶನ್ ಹಾಕೋಬೇಕಿತ್ತು ಫಸ್ಟ್. ನನ್ ಗಾಡಿ ಕೀ ಆನ್ ಮಾಡ್ಬಿಟ್ಟು ಇದೇನು ಇಷ್ಟು ದೊಡ್ಡದಿದೆ. ನಾನು ಇಷ್ಟು ಅಲ್ಲ ಗಾಡಿ ಕೀ ಹಾಕೊಂಡು ಕನೆಕ್ಟ್ ಮಾಡಿದ್ರೆ ಲೊಕೇಶನ್ ತೋರಿಸುತ್ತೆ. ಕೀ ಹಾಕಿ ಏನ್ ಯೂಸ್ ಕೀ ಹಾಕಿದ್ರೆ ಮಾಡು ನೆಟ್ ಆಫ್ ಮಾಡು ಫಸ್ಟ್. ಇಲ್ಲ ನೆಟ್ವರ್ಕ್ ಇಲ್ಲ ಫಸ್ಟ್ ನೆಟ್ ಆಫ್ ಮಾಡಿ ಗೂಗಲ್ ಮ್ಯಾಪ್ ಓಪನ್ ಮಾಡಿ ನೀನು. ಗುಬಾಲ್ ನೆಟ್ ಆಫ್ ಮಾಡು, ಆ ಲೊಕೇಶನ್ ಬರ್ತೈತೆ. ಅಪ್ಪ ನೀನು ನಿನ್ನಂತವ್ರು ರಾಷ್ಟ್ರಕ್ಕೆ ಒಬ್ರು ಇರ್ಬೇಕು. ಗೂಗಲ್ ಮ್ಯಾಪ್ ಓಪನ್ ಆಗೈತೆ. ನೀನ್ ಹಾಕೋ ಝೂಮ್. ಎಲ್ಲಿ ಲೊಕೇಶನ್ ಎಲ್ಲ ಬೇರೆ ಬಂತು. ಸಂತೋಷ್ ಮನೆ ಬ್ಯಾಕ್ ಅಂತಿದ್ಯಾ? ಬಸ್ ಹತ್ಬೋದಿತ್ತಂತಲ್ಲೋ. ಬಸ್ ಹತ್ಕೊಂಡ್ ಬರ್ಬೇಕಿತ್ತು. ಈ ತರ ಕಾಲ್ ನೋಡ್ತಿದ್ದೆ ನನಗಂತೂ. ವರಪ್ರಸಾದ್ ಇಟ್ಕೊಂಡು ಯಾರೋ ಹುಡುಗಿ ಮಾತು ಕೇಳ್ಕೊಂಡು ನೀವೆಲ್ಲ ಬಂದಿಲ್ಲ. ಅವ್ರನ್ನ ನಂಬಿಟ್ಟು ನಾನೊಬ್ಬನೇ ಬಂದ. ನನ್ನನೇ ನಾನು ಅವರು ನಂಬ್ಕೊಂಡ್ ಬಂದಿಲ್ಲ. ನೀನ್ ಹೇಳ್ದಲ್ಲ, ನೀನ್ ಹುಡುಗಿ ನಂಬಿದ್ದಲ್ಲ. ಆಫ್ ಆಗಿರೋ ಗೂಗಲ್ ಮ್ಯಾಪ್ ನಾವ್ ಯಾವ ಕಡೆ ಹೋಗ್ಬೇಕೋ ಆ ಕಡೆ ನೋಡ್ಕೊಂಡು ಹೋಗ್ತಾ ಇದೀರಪ್ಪ. ಸೌತ್ ನಾರ್ತ್ ನೋಡ್ಕೊಂಡು ಗೂಗಲ್ ಮ್ಯಾಪ್ ಅಲ್ಲಿ ಗಾಡಿ ಇಟ್ಟಿರೋದೇ ಇಲ್ಲ ಅಂತ ಗೊತ್ತಿಲ್ಲ. ಇವ್ನು ಸೌತ್ ನಾರ್ತ್ ನೋಡ್ಕೊಂಡು ಹೋಗ್ತಾನೆ. ಗಾಡಿ ಇಟ್ಟಿರೋದು ಎಲ್ಲಾನೇ ಇರ್ಲಿ, ನಾವ್ ಈಚೆ ಹೋದ್ಮೇಲೆ ತಿರ್ಗಿ ಒಳಗ್ ಬರ್ತೀನಿ. ಈಗ ಎಷ್ಟು ಗೇಟ್ ಆಯ್ತು ಇಲ್ಲಿ? ಮನೀಶ್ ಎಷ್ಟು ಗೇಟ್ ಇದೆ? 4 ಗೇಟ್ ಇದೆಯಾ? ಈ ಜನ್ಮಕ್ಕೆ ಮನೆಗೆ ಹೋಗಲ್ಲ ಈ ತರ ಮಾಡಿದ್ರೆ. ಕಾಲ್ ನೋವ್ತೈತೆ, ಬೇಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇರೋದು. ಇಲ್ಲಿ ಸುತ್ತಾ ಇದೀವಿ ಎಲ್ಲ ಸುತ್ತಾ ಇದೀವಿ ನಾವು ಇವಾಗ. ಆ ಪುನೀತ್ ಎಷ್ಟು ಚಾಲಾಕಿದಾನಂದ್ರೆ ಅವ್ನು ಕರೆಕ್ಟಾಗಿ ಗಾಡಿ ಇಟ್ಟಿರೋ ಲೊಕೇಶನ್ಗೆ ಹೋಗ್ಬಿಟ್ಟವನೆ. ಇವಾಗ ಲೊಕೇಶನ್ ಕಳ್ಸೋಣ, ಹೋಗೋಣ. ನಾವು ಮಾತ್ರ ಊರೆಲ್ಲ ಇಡೀ GK ಸುತ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಹುಡ್ಕೊಂಡೆ ನಾವು 2.5 ಕಿಲೋಮೀಟರ್ಸ್ ಮೇಲೆ ಬರ್ತಾ ಇದ್ದೀವಿ. ಆ್ಯಂಡ್ ಟ್ರಾಫಿಕ್ಕು ಈ ಥರ ಫುಲ್ಲು ಸ್ಲೋ ಮೂವಿಂಗ್ ಟ್ರಾಫಿಕ್ ಫುಲ್ ಇದೆ. ನಮಗೆ ಒಂದು 2-3 ಜನ ಹೇಳಿದ್ರು, ಯಾಕಾದರೂ ಬಂದು ಸಿಕ್ಕಾಕೊಂಡ್ಬಿಟ್ಟವ್ರು. ಈ ಕಡೆ ವಾಪಸ್ ಹೋಗೋಂಗೂ ಇಲ್ಲ, ಒಳಗಡೆ ಹೋಗದೆ ಈ ಕಡೆ ಹೋಗೋಂಗಿಲ್ಲ. ಆವಾಗಿಂದ ನಡೀತಾ ಇದ್ದೀವಿ. ನಾವು ನಡೀತಾ ಇದ್ದೀವಿ, ಸ್ಲೋ ಮೂವಿಂಗ್ ಟ್ರಾಫಿಕ್ ಹಾಗೆ ಇದೆ. ನಡೀತಾ ಇದೀವಿ. ಅದ್ರ ಅಡ್ರೆಸ್ ಮಾತ್ರ ಸಿಗ್ತಾ ಇಲ್ಲ. ನಾವು ಎಲ್ಲಿಗೆ ಹೋಗ್ಬೇಕಂತ ಇದೀವಿ, ಅಲ್ಲಿ ಹೋಗ್ತಾ ಇದೆ. ತುಂಬ ದೂರ ಇದೆ. ಗಾಡಿಯಲ್ಲಿರೋ ಜನರು ಫುಲ್ ಅಪ್ಸೈಡ್ ಆಗಿದ್ದಾರೆ. ಅವ್ರು ಇವಾಗ ಬರ್ತಾ ಇದ್ದಾರೆ ನೋಡೋಕ್ಕೆ. ಅದು ಎಷ್ಟು ಗಂಟೆಗೆ ಮನೆಗೆ ಹೋಗ್ತಾರೋ ಗೊತ್ತಿಲ್ಲ. ಫುಲ್ ಟ್ರಾಫಿಕ್ ಇದೆ. ಇನ್ನು ಕಾರೆಲ್ಲ ಪಾರ್ಕ್ ಮಾಡೋಷ್ಟು ತುಂಬ ಕಷ್ಟ ಆಗುತ್ತೆ. ಇಲ್ಲಿಂದ ಈ ಕಡೆ ಬರೋಕ್ಕೆ ನಾವು ಫುಲ್ ಸುತ್ಕೊಂಡ್ಬಂದ್ವಿ. ಆಲ್ಮೋಸ್ಟ್ 2.5 ಕಿಲೋಮೀಟರ್ಸ್ ಮೇಲೆ ನಡೆದು ಈಗ ಆಲ್ಮೋಸ್ಟ್ 2.5 ಕಿಲೋಮೀಟರ್ಸ್ ಮೇಲೆ ನಡ್ಕೊಂಡ್ಬಂದು ಇವಾಗ ಗಾಡಿ ಹತ್ರ ಬಂದಿದ್ದೀವಿ. ತೆಗಿತೀನಿ. ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಮೇಲೆ ಈ ಥರ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಅದೇ ರೂಟಲ್ಲಿ ಇವಾಗ ಹೋಗ್ಬೇಕಂತೆ, ನೋಡೋಣ. ಎಲ್ಲೆಲ್ಗೋ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ ಕಂಟ್ರೋಲಿ. ಫುಲ್ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್. ನೋಡಿ ಗಾಯ್ಸ್ ಎಷ್ಟು ಟ್ರಾಫಿಕ್ ಇದೆ. ಸೊ ವ್ಲಾಗ್ನ ಎಂಡ್ ಮಾಡೋಕ್ಕಿಂತ ಮುಂಚೆ ನೀವು ಯಾರಾದರೂ ಕೃಷಿ ಮೇಲಕ್ಕೆ ಹೋಗ್ಬೇಕಂದ್ರೆ November 15th and 16th 2 ದಿವಸನೂ ಇರುತ್ತೆ ಇನ್ನು. ಸೊ ಹೋಗಂಗಿದ್ರೆ ಹೋಗ್ಬೋದು. ಅದ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಏನೇ ಹೇಳೋಕ್ಕೆ ಇಷ್ಟಪಡೋಲ್ಲ. ಬಟ್ ಒಂದು ರಶ್ ಅಂತೂ ತುಂಬ ಜಾಸ್ತಿ ಇದೆ, ಜಾಸ್ತಿ ಜನ ಇದ್ದಾರೆ. ಸೊ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊತ. ಸೊ ಟಿಲ್ ಐ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್.